ಹಾಯ್ ಫ್ರೆಂಡ್ಸ್, ನಾನೇಮ್ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಮಹಾರಾಷ್ಟ್ರೀಯನ್ ಸ್ಟೈಲ ದಾನೇದಿ ಚಟ್ನಿ ಮಾಡೋದನ್ನು ತೋರಿಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಸೊ ನಾನಿಲ್ಲೇ ಒಂದು ಮಿಕ್ಸಿ ಜಾರಿಗೆ 1 ಕಪ್ನಷ್ಟು ಹುರಿದು ಸಿಪ್ಪಿ ತಕ್ಕೊಂಡಂಥ ಶೇಂಗಾ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ನಾ ಇದಕ್ಕೆ 1 ಚಮಚದಷ್ಟು ಜೀರಿಗೆ ಹಾಕ್ಕೊಂಡೀನಿ. ಈಗ ಇದಕ್ಕೆ 1 ಕಡ್ಡಿಯಷ್ಟು ಕರಿಬೇವು ಹಾಕೋತೀನಿ. ನೆಕ್ಸ್ಟ್ ಇದಕ್ಕೆ 1 ಚಮಚದಷ್ಟು ಸಕ್ಕರೆ ಹಾಕೋತೀನಿ. 4 ರಿಂದ 5 ಹಸಿಮೆಣ್ಸಿನ್ಕಾಯಿನ ಹಾಕೋತೀನಿ. ಈಗ ನಾ ಇದಕ್ಕೆ 1 ಇಂಚಿನಷ್ಟು ಹಸಿ ಅಲ್ಲ ಹಾಕ್ಕೊಂಡೀನಿ. 1 ಗಡ್ಡಿ ಬೆಳ್ಳುಳ್ಳಿನ ಹಾಕ್ಕೊಂಡೀನಿ. ನೆಕ್ಸ್ಟ್ ಇದಕ್ಕೆ ಟೇಸ್ಟ್ ನೋಡಿಕೊಂಡು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣಂತ. ನೆಕ್ಸ್ಟ್ ಇದಕ್ಕೆ 1 ಹಿಡಿಯಷ್ಟು ನಾನಿಲ್ಲೇ ಕೊತ್ತಂಬರಿನ ಹಾಕ್ಕೊಂಡೀನಿ. ಈಗ ಇದನ್ನು ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣ. ಫೈನಾಗಿ ಪೌಡ್ರ್ ಬೇಡ, ನಮಗೆ ಕಾಳಂಗಿರಬೇಕು. ಆ ಥರ ಇದನ್ನು ನಾವೀಗ ಮಿಕ್ಸಿ ಮಾಡ್ಕೊಳ್ಳೋಣಂತ. ಸೊ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದೀನಿ. ನೋಡಿರಿ, ಈ ಥರ ಇದನ್ನು ತರಿಯಾಗಿ ಮಿಕ್ಸಿ ಮಾಡ್ಕೊಂಡೀನಿ. ಬರ್ರಿ ಈಗ ಇದಕ್ಕೆ ಹುರ್ಕೊಳ್ಳೋಣಂತ. ನಾನು ಒಂದು ಬಾಳ್ಗಿಗೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಸ್ವಲ್ಪ ಚಲೋತ್ನಂಗೆ ಕಾಯಿಸ್ಕೊತೀನಿ. ನೆಕ್ಸ್ಟ್ ಇದಕ್ಕೆ ಅರ್ಧ ಚಮಚದಷ್ಟು ನಾನು ಜೀರಿಗೆ ಹಾಕ್ಕೋತೀನಿ. ಜೀರಿಗೆ ಚಟ ಅಂದಮೇಲೆ ಮಿಕ್ಸಿ ಮಾಡಿಟ್ಕೊಂಡಂಥ ಶೇಂಗಾದ ಪೌಡ್ರ್ ಏನಿತ್ತಲ್ಲ ಅದನ್ನಷ್ಟು ಇದಕ್ಕೆ ನಾನು ಹಾಕೋತೇನೆ. ಈಗ ಇದನ್ನು ಹುರಿಯೋಣಂತ. ಇದೇನು ಮಿಜ್ಜಿ ಐತಲ್ಲ, ಇದಿಷ್ಟು ಡ್ರೈ ಆಗಿ ಕಾಳಗತ್ತೆ ಬರಬೇಕು. ಅಲ್ಲಿ ಮಟ್ಟ ಇದನ್ನು ನಾವು ಮೀಡಿಯಮ್ ಫ್ಲೇಮ್ನಾಗ ಹುರ್ಕೊಳ್ಳೋಣಂತ. ಇದ್ರ ಟೇಸ್ಟ್ ಅಂತೂ ಇಷ್ಟು ಮಸ್ತ್ ಬರ್ತೈತೆ ಅಂದ್ರೆ ಅಷ್ಟು ಮಸ್ತ್ ಆಗ್ತೈತಿ. ನೀವು ಚಪಾತಿಗೆ ಇದ್ರ ತುಪ್ಪ ಈ ಚಟ್ನಿ ಹಚ್ಚಿ ಕೊಡ್ರಿ, ಹುಡುಗರು ಎಷ್ಟು ಇಷ್ಟಪಟ್ಟು ತಿಂತಾರಂದ್ರೆ ಅಷ್ಟು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಸೊ ಇದನ್ನು ಹುರ್ಕೊತೀನಿ. ಸೊ ನೋಡಿರಿ, ಹುರಿದ ಪೌಡ್ರಾಗಿ ರೆಡಿ ಆಗೈತಿ. ಈಗ ಇದು ನಾನು ಮಾಡಿದಂಥ ಮಹಾರಾಷ್ಟ್ರೀಯನ್ ಸ್ಟೈಲ್ ದಾನೇದಿ ಚಟ್ನಿ ರೆಡಿ ಆಗೈತಿ. ಓಕೆ, ಈಗ ಇದನ್ನು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಒಂದು 15 ದಿನದವರೆಗೂ ನೀವು ಇದನ್ನು ಹೊರಗೆ ಇಟ್ಕೊಂಡು ತಿಂದರೂ ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಬರ್ತೈತೆ. ನಾ ಇದನ್ನು ಮಾಡೋಕೆ ಕಲ್ತಾಗಿಂದ ನಮ್ಮ ಮನೆ ಒಳಗೆ ಈ ಚಟ್ನಿ ಫಿಕ್ಸ್ ಆಗಿ ಇದ್ದೇ ಇರ್ತೈತೆ ನೋಡ್ರಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಮಹಾರಾಷ್ಟ್ರೀಯನ್ ಸ್ಟೈಲ್ ದಾನೇದಿ ಚಟ್ನಿ ರೆಡಿ ಆಗೈತಿ. ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗ್ತೈತಿ. ನಮ್ಮ ಮನೆಯಾಗ ಇದನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಚರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ. ನೀವು ಮನೆ ಒಳಗೆ ಮಾಡಿರಿ, ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ. ಥ್ಯಾಂಕ್ ಯು.